ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂ ತಂ ಉಪಾಸ್ಮಹೇ. ಎಲ್ಲರಿಗೂ ನಮಸ್ಕಾರ. ದೀಪಕ್ ಶಾಲೆ ಪ್ರಾರಂಭ ಆಗಿ ಇಲ್ಲಿಗೆ 15 ವರ್ಷಗಳಾಗಿವೆ. 2003ರಲ್ಲಿ ಈ ಸಂಸ್ಥೆನ ಇಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಏನಕ್ಕಪ್ಪ ಅಂದ್ಕೊಂಡ್ವಿ ಅಂದರೆ, ಇದು ಹೋಲ್ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ವರ್ಕ್ ಮಾಡೋ ತಂದೆ ತಾಯಿಗಳು ತುಂಬ ಇರೋದ್ರಿಂದ ಅಂಥ ತಂದೆ ತಾಯಿಗಳ ಮಕ್ಕಳು ಒಂದು ಒಳ್ಳೆ ಶಾಲೆಯಲ್ಲಿ ಓದಲಿ ಅನ್ನೋ ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ತಂದೆಯವರಾದ ಶ್ರೀ ಸಿದ್ಧಗಂಗಪ್ಪ ಅವರು ಇಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿದ್ದೆ ಈ ದೀಪಕ್ ಶಾಲೆ. ಪ್ರಾರಂಭದಲ್ಲಿ ನಮ್ಮ ಈ ಶಾಲೆ ಇಷ್ಟೇನು ದೊಡ್ಡದಾಗಿರಲಿಲ್ಲ. 4-5 ರೂಮಿಂದ ಸ್ಟಾರ್ಟ್ ಆಗಿ ಕಡಿಮೆ ಮಕ್ಕಳಿಂದ ಶುರುವಾದ ಈ ಶಾಲೆ ಹಂತ ಹಂತವಾಗಿ ಬೆಳೀತಾ ಹೋಯಿತು. ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ ಅಂದರೆ ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಅನುಕೂಲ ಆಗೋವಂಥ ಎಲ್ಲ ಸೌಲಭ್ಯಗಳನ್ನ ನಾವು ಒದಗಿಸ್ತಾ ಬಂದಿದ್ದೀವಿ. ಉದಾಹರಣೆಗೆ ವ್ಯಾನ್ ಫೆಸಿಲಿಟಿ ಇರ್ಬೋದು, AV ರೂಮ್ ಇರ್ಬೋದು, ಕಂಪ್ಯೂಟರ್ ಲ್ಯಾಬ್ ಇರ್ಬೋದು, ಸೈನ್ಸ್ ಲ್ಯಾಬ್ ಇರ್ಬೋದು, ವಾಟರ್ ಪ್ಯೂರಿಫೈಯರ್ ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು. ಇದೆಲ್ಲ ಸೌಕರ್ಯಗಳನ್ನ ನಾವು ಮಕ್ಕಳಿಗೆ ಒದಗಿಸ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಹೈ ಕ್ವಾಲಿಫೈಡ್ ಆ್ಯಂಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದೆಲ್ಲದ್ರ ಜೊತೆ ಟೀಚರ್ಸ್ಗೆ ಟೀಚಿಂಗ್ ಮೆಥಡ್ಗೆ ಅವ್ರಿಗೆ ಏನೇನು ಬೇಕು ಅಂದರೆ, ಇವಾಗ ಸೈನ್ಸ್ ಲ್ಯಾಬ್, ಅದರಿಂದ ಮಕ್ಕಳಿಗೆ ಆ ಎಕ್ಸ್ಪೆರಿಮೆಂಟ್ಸ್ ಆಗಿರ್ಬೋದು ಅಥವಾ ಮಾಡೆಲ್ಸ್ ಆಗಿರ್ಬೋದು, ಅದನ್ನೆಲ್ಲ ತೋರಿಸಿ ಮಕ್ಕಳಿಗೆ ಅದ್ರ ಬಗ್ಗೆ ಹೆಚ್ಚಿನ ಅನುಕೂಲ ಆಗೋವಂತಹ ಒಂದು ನಿಟ್ಟಿನಲ್ಲಿ ನಾವು ಹೆಜ್ಜೆ ಆಗ್ತಾ ಇದ್ದೀವಿ. ಬರೀ ಸ್ಕೂಲ್ ಒಳಗಡೆ ಅಂದರೆ ಓದೋದ್ರ ಬಗ್ಗೆ ಬರೆಯೋದ್ರ ಬಗ್ಗೆ ಇಷ್ಟೇ ಅಲ್ಲದೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂದರೆ ಮಕ್ಕಳ ಕ್ರಿಯಾಶೀಲತೆ ಬಗ್ಗೆ ಹೆಚ್ಚಿನ ಒಂದು ಆಸೆ ಇರೋವಂಥವ್ರು, ಅಂಥ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ನಾವು ಇದನ್ನೆಲ್ಲ ನಡೆಸ್ತಾ ಬಂದಿದ್ದೀವಿ. ಪ್ರಾರ್ಥನೆ ಎಂಬುದು ಪುರಾತನ ಕಾಲದಿಂದ ಬಂದಿದೆ ಹಾಗೂ ಈ ನಮ್ಮ ಭಾರತೀಯ ಸಂಸ್ಕೃತಿಯೂ ಕೂಡ
ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಪ್ರಾರ್ಥನೆಯ ನಂತರ ಪ್ರಾರಂಭಿಸುತ್ತೇವೆ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿ ನಮ್ಮ ತರಗತಿಗಳನ್ನು ಪ್ರಾರಂಭಿಸುತ್ತೇವೆ. ಇದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಸಕಾರಾತ್ಮಕ ಗುಣಗಳನ್ನು ಬೆಳೆಯುತ್ತದೆ ಮತ್ತು ಸಾಮೂಹಿಕ ಪ್ರಾರ್ಥನೆ ಮಾಡಿಸುವುದರಿಂದ ಮಕ್ಕಳಲ್ಲಿ ಒಗ್ಗಟ್ಟು ಮೂಡಿಬರುತ್ತದೆ ಮತ್ತು ನಾವೆಲ್ಲ ಒಂದೇ ಎನ್ನುವ ಮನೋಭಾವವನ್ನು ಬೆಳೆಯುತ್ತದೆ. ಇದರಿಂದ ಶಾಲಾ ವಾತಾವರಣವೆಲ್ಲ ಶಾಂತಿ, ನೆಮ್ಮದಿ ಮತ್ತು ಶಿಸ್ತಿನಿಂದ ಮೂಡಿಬರುತ್ತದೆ. ಸೊ ಈ ವರ್ಷದಿಂದ ತುಂಬ ಸಿಲೆಬಸ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಎಲ್ಲ ಕ್ಲಾಸ್ಗಳು NCERT ಸಿಲೆಬಸ್ ಬಂದಿದೆ. ಸೊ ಈ ಸಿಲೆಬಸ್ಸಲ್ಲಿ ನಾವು ಬರೀ ಥಿಯರಿ ಮಾಡಿದ್ರೆ ಮಕ್ಕಳಿಗೆ ಅಷ್ಟಾಗಿ ಅರ್ಥ ಆಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾವು ಮಕ್ಕಳಿಗೆ ಪ್ರತಿಯೊಂದು ಲೆಸನಲ್ಲಿ ಇರ್ತಕ್ಕಂಥ ಆ್ಯಕ್ಟಿವಿಟಿಗಳನ್ನೂ ಅವರಿಗೆ ತುಂಬ ಸುಲಭನಾಗಿ ಅರ್ಥ ಆಗೋ ರೀತಿಯಲ್ಲಿ ಲೆಸನ್ಗಳ ವಿತ್ ಆ್ಯಕ್ಟಿವಿಟಿ ಜೊತೆಲಿ ಎಲ್ಲ ಎಕ್ಸ್ಪೆರಿಮೆಂಟ್ಸು, ಲ್ಯಾಬ್ಗಳು ಕರ್ಕೊಂಡೋಗಿ ಸ್ಪೆಸಿಮನ್ಸು ಮಕ್ಕಳ ಕೈಲೇ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡಿಸೋದ್ರಿಂದ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗ್ತಿದೆ. ಸೊ ಅವರೆಲ್ಲ ಎಷ್ಟೇ ಕಷ್ಟವಾಗಿರೋ ಕಾನ್ಸೆಪ್ಟ್ ಆದ್ರೂ ಅವ್ರಿಗೆ ತುಂಬ ಸುಲಭನಾಗಿ ನಾವು ಬೇಸಿಕ್ ಲೆವೆಲಲ್ಲಿ ನಿಂತ್ಕೊಂಡು ಹೇಳ್ಕೊಡೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಮಕ್ಕಳು ತುಂಬ ಚೆನ್ನಾಗಿ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಕಂಪ್ಯೂಟರ್ ಶಿಕ್ಷಣ ಅನ್ನೋದು ಈಗಿನ ಜನ್ರೇಷನ್ ಮಕ್ಕಳಿಗೆ ಅಥವಾ ಈಗಿನ ಸಮಾಜಕ್ಕೆ ಅತ್ಯಮೂಲ್ಯವಾದ ಅಂಗವಾಗಿದ್ದು, ಇದರ ನಿಟ್ಟಿನಲ್ಲಿ ಈ ಶಾಲಾ ಹಂತದಲ್ಲಿ ಏನು ಮಕ್ಕಳುಗಳಿಗೆ ಏನು ಕಲಿಸ್ಬೇಕು ನಾವು ಅದನ್ನು ಈಗಿನ ಪ್ರಾಥಮಿಕ ಪ್ರೌಢಶಾಲಾ ಹಂತದಲ್ಲೇ ಕಲಿಸಿ ಆ ಮಕ್ಕಳಿಗೆ ಮುಂದೆ ಫ್ಯೂಚರಲ್ಲಿ ಹೆಲ್ಪ್ ಆಗೋ ಥರ ನಾವು ಅವ್ರಿಗೆ ಇದು ಮಾಡ್ತಿದ್ವಿ. ಶಾಲಾ ಹಂತದಿಂದಲೇ ಅವರಿಗೆ ಸರ್ಟಿಫಿಕೇಟ್ಗಳ್ನ ಇಶ್ಯೂ ಮಾಡೋದು ಮತ್ತು ಏನೇನು ಬೇಸಿಕ್ಕಾಗಿ ಏನೇನು ಕಲಿಸ್ಬೋದು ಅವನ್ನೆಲ್ಲ ಈಗ ಶಾಲಾ ಹಂತದಲ್ಲೇ ಕಲಿಸ್ತಿದ್ದೀವಿ. ಮನೋರಂಜನೆಯಿಂದಲೇ ಶಾಲೆಯಲ್ಲಿ ಕಲಿತಿದ್ದಾರೆ ಮಕ್ಕಳುಗಳು, ಖುಷಿಯಾಗಿ ಕಲಿತಿದ್ದಾರೆ. AV ಆಡಿಯೋ ವಿಜುವಲ್ ದೃಕ್ ಶ್ರವಣೋಪಕರಣಗಳು. ದೃಕ್ ಅಂದರೆ ನೋಡುವುದು, ಶ್ರವಣೋಪಕರಣ ಅಂತಂದರೆ ಕೇಳಿಸ್ಕೊಳ್ಳುವಂಥದ್ದು. ಪರದೆಯ ಮೇಲೆ ಮೂಡಿದಂತಹ ಅಕ್ಷರಗಳು ಮತ್ತು ಚಿತ್ರಪಟಗಳನ್ನು ನೋಡಿ ಕಲಿಯುವುದನ್ನು ನಾವು ದೃಕ್ ಶ್ರವಣೋಪಕರಣಗಳ ಬಳಕೆ ಅಂತೇಳಿ ಕರಿತೀವಿ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ದೃಕ್ ಶ್ರವಣೋಪಕರಣದ ಮೂಲಕ ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾಯಿದ್ದೀವಿ, ಶಿಕ್ಷಣಕ್ಕೆ ಉತ್ತೇಜನವನ್ನು ನಾವು ಕೊಡ್ತಾಯಿದ್ದೀವಿ. ಈ ಥರ ಶಿಕ್ಷಣವನ್ನು ಕೊಡುವುದರಿಂದ ಮಕ್ಕಳಲ್ಲಿ ಆ ಶಿಕ್ಷಣ ಹೆಚ್ಚಿನ ಕಾಲ ಅವರ ಮನಸ್ಸಿನಲ್ಲಿಯೇ ಉಳಿಯುತ್ತದೆ. ಇದು ಅವರ ಮನಸ್ಸಿನಿಂದ ನಶಿಸಿ ಹೋಗುವುದಿಲ್ಲ. ಸೊ ನಮ್ಮ ಶಾಲೆಯಲ್ಲೂ ಸಹ ಈ ದೃಕ್ ಶ್ರವಣೋಪಕರಣಗಳನ್ನು ಉಪಯೋಗಿಸಿಕೊಂಡು ಶಿಕ್ಷಣವನ್ನು ಕೊಡುತ್ತಿದ್ದೇವೆ. ಮಕ್ಕಳಲ್ಲಿ ಓದೋದ್ರ ಜೊತೆಗೆ ಅವರಲ್ಲಿರುವಂತಹ ಕಲೆ, ಪ್ರತಿಭೆ ಇವನ್ನೆಲ್ಲ ಬೆಳಕಿಗೆ ತರುವಂತಹ ಕರ್ತವ್ಯ ಕೂಡ ನಮ್ಮದಾಗಿರುತ್ತೆ. ಅದರ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ನಾವು ವಿವಿಧ ಪಠ್ಯೇತರ ಚಟುವಟಿಕೆಗಳನ್ನ ಆಚರಿಸ್ತಾ ಬರ್ತಾ ಇರ್ತೀವಿ. ಹಾಗೂ ಈ ಪಠ್ಯೇತರ ಚಟುವಟಿಕೆಗಳು ಏನಪ್ಪ ಅಂತಂದರೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗಿರ್ಬೋದು, ಟ್ಯಾಲೆಂಟ್ಸ್ ಡೇ, ವೆಜಿಟೇಬಲ್ ಕಾರ್ವಿಂಗು, ಕ್ಲೇ ಮಾಡಲಿಂಗು, ಹೀಗೆ ಹಲವಾರು ಇರುತ್ತೆ. ನಮ್ಮ ರಾಷ್ಟ್ರ ಹಬ್ಬಗಳಾಗಿರ್ಬೋದು ಅಥವಾ ನಾಡ ಹಬ್ಬಗಳಾಗಿರ್ಬೋದು. ನಾಡ ಹಬ್ಬಗಳಲ್ಲಿ ಬಂದಾಗ ನಮ್ಮ ನೆಲ, ಜಲ, ಸಂಸ್ಕೃತಿ ಇವುಗಳನ್ನು ಪ್ರತಿಬಿಂಬಿಸುವಂತಹ ನಮ್ಮ ನಾಡ ಹಬ್ಬಗಳು ನಾವು ಆಚರಿಸ್ತಾ ಬಂದಿದ್ದೀವಿ. ಹಾಗೂ ಇದನ್ನು ಆಚರಿಸೋದ್ರಲ್ಲಿ ನಮ್ಮ ಶಾಲೆ ಹಿಂದುಳಿದಿಲ್ಲ. ಇನ್ನು ರಾಷ್ಟ್ರೀಯ ಹಬ್ಬಗಳಾದಂತಹ ಗಾಂಧಿ ಜಯಂತಿ, ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ ಇವುಗಳನ್ನು ಕೂಡ ನಾವು ಆಚರಿಸ್ತಾ ಬಂದಿದ್ದೀವಿ. ಇನ್ನು ಇವುಗಳ ಜೊತೆಗೆ ಸ್ಕೌಟ್ಸ್ ತರಬೇತಿ ಕೂಡ ನಾವು ಪ್ರತಿ ವರ್ಷ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ನಾವು ಈ ಸ್ಕೌಟ್ಸ್ ತರಬೇತಿ ಏನಪ್ಪ ಅಂತಂದರೆ, ನಾವು ಪ್ರತಿ ವರ್ಷ ಮಕ್ಕಳಲ್ಲಿ ಈ ತರಬೇತಿಯನ್ನು ಏನಕ್ಕೋಸ್ಕರ ಕೊಡ್ತಾ ಇದ್ದೀವಿ ಅಂತಂದರೆ, ಅವರಲ್ಲಿ ಒಂದು ಸೇವಾ ಮನೋಭಾವ ಆಗಿರ್ಬೋದು ಅಥವಾ ಶಿಸ್ತು, ಸಮಯ ಪ್ರಜ್ಞೆ ಇವುಗಳನ್ನ ಮೂಡಿಸುವಂತಹ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ಇನ್ನು ಸ್ಕೌಟ್ಸ್ ವತಿಯಿಂದ ನಾವು ಸ್ವಚ್ಛತಾ ಆಂದೋಲನದಡಿ ಕೆಲವು ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಆ ಪ್ರದೇಶಗಳಲ್ಲಿ ನಾವು ಹೋಗಿ ಅದನ್ನು ಸ್ವಚ್ಛಗೊಳಿಸೋದ್ರಲ್ಲಾಗಲಿ, ಪರಿಸರ ಮಾಲಿನ್ಯ ಅದನ್ನು ನಾವು ಜನರಲ್ಲಿ ನಾವು ತಿಳುವಳಿಕೆ ಹೇಳೋದ್ರಲ್ಲಾಗಲಿ ನಾವು ಮುಂದೆ ಇರ್ತೀವಿ. ನಾವು ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಂಡಿರೋದ್ರಲ್ಲಿ ಆ ಪ್ರದೇಶಕ್ಕೆ ಹೋದ್ಮೇಲೆ ಅಲ್ಲಿ ನಾವು ಕಂಪ್ಲೀಟಾಗಿ ಎಲ್ಲ ಒಂದು ಸ್ವಚ್ಛಗೊಳಿಸಿ ಅದರಿಂದ ಪರಿಸರ ಆರೋಗ್ಯನ ಕಾಪಾಡೋದು ಹೇಗೆ, ಪರಿಸರ ಆರೋಗ್ಯನ ಕಾಪಾಡಿದ್ರೆ ನಮ್ಮ ಆರೋಗ್ಯ ಹೇಗಿರುತ್ತೆ ಅಂತ ನಾವು ಜನಗಳಿಗೆ ತಿಳುವಳಿಕೆಯನ್ನು ನೀಡ್ತೀವಿ. ನಾವು ಇನ್ನು ಮಕ್ಕಳ ಜ್ಞಾನಾರ್ಜನೆಗೆ ಸಹಕಾರಿಯಾಗಿರುವಂತಹ ಕೆಲವೊಂದು ಪ್ರವಾಸಗಳನ್ನ ನಾವು ಪ್ರತಿ ವರ್ಷ ಕೈಗೊಂಡಿರ್ತೀವಿ. ಇದರಿಂದ ಉಪಯೋಗ ಏನಪ್ಪ ಅಂತಂದರೆ, ಕೆಲವು ಸ್ಥಳಗಳನ್ನ ಮಕ್ಕಳು ನೋಡಿರೋದಿಲ್ಲ, ಅದನ್ನು ಬರೀ ಪಠ್ಯಪುಸ್ತಕಗಳಲ್ಲಿ ಓದಿರ್ತಾರೆ, ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ನಾವು ಇದನ್ನು ಮಾಡುವಂಥ ಉದ್ದೇಶ ಏನಪ್ಪ ಅಂತಂದರೆ, ಪ್ರತಿ ವರ್ಷ ನಾವು ಆ ಪ್ರವಾಸದಲ್ಲಿ ಕರ್ಕೊಂಡು ಹೋದಾಗ ಕೆಲವೊಂದು ವಿಶೇಷವಾದಂಥ ಸ್ಥಳಗಳನ್ನ ನಾವು ಕರ್ಕೊಂಡು ಹೋಗ್ತೀವಿ, ಅಲ್ಲಿ ತೋರಿಸ್ತೀವಿ, ಅದ್ರ ಬಗ್ಗೆ ಇತಿಹಾಸಗಳನ್ನ ನಾವು ತಿಳಿಸ್ತೀವಿ. ಅದನ್ನು ನೋಡಿ ಮಕ್ಕಳು ತಿಳ್ಕೊಂಡಾಗ ಓ ಈ ಥರ ಹಿಂಗಿತ್ತು, ಆಗಿನ ಕಾಲದಲ್ಲಿ ಕೆಲವೊಂದು ಮಹಾರಾಜರು ಅಥವಾ
ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದವರು ಅಂತಾಗಿರ್ಬೋದು, ಯಾರೇ ಆಗಿರ್ಬೋದು, ಅದನ್ನು ಅಲ್ಲಿ ನೋಡಿದಾಗ ಅವ್ರಿಗೆ ಕಂಪ್ಲೀಟಾಗಿ ಮನವರಿಕೆ ಆಗುತ್ತೆ. ಈ ಥರ ಇತ್ತಪ್ಪ, ಹೀಗಿತ್ತಪ್ಪ ಅನ್ನೋದೊಂದು ಅವ್ರಿಗೆ ಆ ಮನೋಭಾವ ಬರುತ್ತೆ. ಇನ್ನು ಈ ವರ್ಷ ಮೆಲ್ಕಾಕೋದಾದರೆ ರೋಟರಿ ಕ್ಲಬ್, ಇದನ್ನು ನಾವು ಈ ವರ್ಷ ನಮ್ಮ ಮಕ್ಕಳಲ್ಲಿ ರೋಟರಿ ಕ್ಲಬ್ ಅಂದರೆ ಏನು ಅಂತ ತಿಳಿಸೋ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಈ ರೋಟರಿ ಕ್ಲಬ್ ಅನ್ನೋದು ನಮ್ಮ ಮಿಸ್ಟರ್ KT ನಿರಂಜನ್ ಹಾಗೂ ಅವರ ಸಹೋದ್ಯೋಗಿ ಅಥವಾ ಅವರ ಸಹಪಾಠಿಗಳು ಅಥವಾ ಅವರ ಸ್ನೇಹಿತರಾಗಿರುವಂತಹ ಶಿವಾನಂದ್ ಬೆಳ್ಳಾರಿ, ಸೊ ಇವರ ಸಾರಥ್ಯದಲ್ಲಿ ಈ ರೋಟರಿ ಕ್ಲಬ್ನ ನಡೆಸ್ತಾ ಇದ್ದೀವಿ. ಇಂಟ್ರ್ಯಾಕ್ಟ್ ಕ್ಲಬ್ ಅಂತ ಆಲ್ರೆಡಿ ನಮ್ಮ ಸ್ಕೂಲಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡಿದ್ದೀವಿ. ಸೊ ಇಂಟ್ರ್ಯಾಕ್ಟ್ ಕ್ಲಬ್ ಏನಪ್ಪ ಅಂತಂದರೆ, ಇದು ಪ್ರತಿಯೊಬ್ಬ ಮಕ್ಕಳಲ್ಲೂ ಕೂಡ ನಾಯಕತ್ವವನ್ನು ಬೆಳೆಸುವಂತಹ, ಆ ಒಂದು ಗುಣನ ಅವರಲ್ಲಿ ಬೆಳೆಸುವಂತಹ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ಸೊ ಹಾಗಾಗಿ ಇನ್ನು ಮುಂದಕ್ಕೆ ಪ್ರತಿ ವರ್ಷವೂ ಕೂಡ ಈ ಇಂಟ್ರ್ಯಾಕ್ಟ್ ಕ್ಲಬ್ನ ನಾವು ಮುಂದುವರಿಸ್ತಾನೆ ಇರ್ತೀವಿ. ನಾವು ನಮಸ್ತೆ, ನಾನು ಇಂಟ್ರ್ಯಾಕ್ಟ್ ಕ್ಲಬ್ ಪ್ರೆಸಿಡೆಂಟ್ ದೀಪಕ್ ಅಂತ, ಇವರು ಸೆಕ್ರೆಟರಿ ಇಂಟ್ರ್ಯಾಕ್ಟ್ ಕ್ಲಬ್ಬು ಮೇಘಶ್ರೀ ಅಂತ, ಇವರು ಇಂಟ್ರ್ಯಾಕ್ಟ್ ಕ್ಲಬ್ ವೈಸ್ ಪ್ರೆಸಿಡೆಂಟ್ ಯಶವಂತ್ ಅಂತ, ಇವರೆಲ್ಲರೂ ಬೋರ್ಡ್ ಮೆಂಬರ್ಸು. ಆಮೇಲೆ ನಾವು ನಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸೋಕ್ಕೋಸ್ಕರ ಈ ರೋಟ್ರಿ ಕ್ಲಬ್ನ ಇದು ಮಾಡಿದ್ವಿ. ಮತ್ತು ಈ ರೋಟ್ರಿ ಬೆಂಗಳೂರು ವಿಶ್ವ ನೀಡಮ್ ಸ್ಪಾನ್ಸರಿಂಗಲ್ಲಿ ಇಂಟ್ರ್ಯಾಕ್ಟ್ ಕ್ಲಬ್ ನಡೆಸ್ತಾ ಇದ್ದೀವಿ. ಆಮೇಲೆ ಈ ಸೋಷಲ್ ಸರ್ವಿಸ್ ಎಲ್ಲ ಮಾಡಿದ್ದೀವಿ. ಇದು ಎನ್ವಿರಾನ್ಮೆಂಟ್ ಡೇ ದಿವಸ ಶ್ರೀ ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಗಿಡ ನೆಟ್ಬಿಟ್ಟು ಬಂದಿದ್ದೀವಿ. ಆಮೇಲೆ ಸ್ಕೂಲಲ್ಲಿ ನಡೆಯೋ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಮುಂದೆ ನಿಂತು ನಡೆಸ್ಕೊಡ್ತೀವಿ. ನನ್ನ ಹೆಸರು ಶೋಭಾ ಅಂದ್ಬಿಟ್ಟು, ನಾವಿಲ್ಲೇ ಕಾಳಿಕಾ ನಗರದಲ್ಲಿ ವಾಸವಾಗಿರೋದು. ನನಗಿಬ್ಬರು ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ಮಗ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಮಗಳು 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಓದ್ತಿದ್ದಾರೆ ಇಬ್ಬರೂ. ಈ ಸ್ಕೂಲಲ್ಲೂ ತುಂಬ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಮಾಸ್ಟ್ರುಗಳು. ಮತ್ತು ಆಟ ಪಾಠ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದೇ ಆಗಲಿ ಎಲ್ಲ ಥರಲ್ಲೂ ಫಸ್ಟ್ ಇದ್ದಾರೆ. ಸ್ಕೂಲ್ ಗುರುಗಳು ಹೇಳ್ದಂಗೆ ನನ್ನ ಮಕ್ಳುಗಳು ಕೇಳ್ತಾರೆ, ಅದೇ ಥರ ಮಾಡ್ತಾರೆ. ನಾವು ಡೈರಿ ಸೈನ್ ಮಾಡೋದು ಮಾಸ್ಟ್ರುಗಳು ಹೇಳ್ದಂಗೆ ಕೇಳ್ತೀವಿ. ಮತ್ತು ನನ್ನ ಮಕ್ಕಳು ಎಲ್ಲ ಥರಲ್ಲೂ ಫಸ್ಟ್ ಇದ್ದಾರೆ. ಟೀಚರ್ಗಳು ಮತ್ತು ಪ್ರಿನ್ಸಿಪಾಲ್ ಎಲ್ಲರೂ ಈ ಸ್ಕೂಲಲ್ಲಿ ಚೆನ್ನಾಗಿ ಹೇಳ್ಕೊಡೋದ್ರಿಂದ ನನ್ನ ಮಕ್ಕಳುಗಳು ತುಂಬ ಚೆನ್ನಾಗಿ ಮುಂದೆ ಬರ್ತಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಆಶಾಬಾಯಿ ಸುರೇಶ್ ರಾವ್ ಅಂತ. ನನ್ನ ಮಕ್ಕಳು ಬಂದು 4th ಸ್ಟ್ಯಾಂಡರ್ಡ್ 4ನೇ ಕ್ಲಾಸಲ್ಲಿ ಓದ್ತಿದ್ದಾನೆ, ಭುವನ್ ಎಸ್ ಅಂತ. 2ನೇ ಮಗಳು ಬಂದು 1ನೇ ಕ್ಲಾಸ್ ಓದ್ತಿದ್ದಾಳೆ, ಮೋನಿಕಾ ಎಸ್ ಅಂತ. ನಾವು ಇರೋದು ವಿದ್ಯಾಮನ್ ನಗರದಲ್ಲಿ. ನಾವು ಈ ಸ್ಕೂಲಿಗೆ ಸೇರಿಸಿದ ಉದ್ದೇಶ ಅಂದರೆ, ಈ ಸ್ಕೂಲಲ್ಲಿ ಜಾಸ್ತಿ ಮಕ್ಕಳು ಇದ್ದಾರೆ, ಎಜುಕೇಷನ್ನು ಚೆನ್ನಾಗಿದೆ, ಆದ್ರೂ ಡಿಸಿಪ್ಲಿನ್ ಇದೆ. SLC ಮಕ್ಕಳು 1st ಸ್ಟ್ಯಾಂಡರ್ಡಿಂದನೂ SLC ಗಂಟ ಡಿಸಿಪ್ಲಿನ್ ಚೆನ್ನಾಗಿದೆ. ಅದರಿಂದ ನಾನು ಈ ಸ್ಕೂಲಿಗೆ ಸೇರಿಸಿರೋಕ್ಕೆ ಖುಷಿ ಪಡ್ತೀನಿ. ನನ್ನ ಹೆಸರು ಚನ್ನಬಸವಯ್ಯ ಅಂತ, ಮಿಥುನ್ ಪೇರೆಂಟ್ಸು. ನಮ್ಮ ದೀಪ ಸ್ಕೂಲಲ್ಲಿ ಓದಬೇಕು ಬರೀಬೇಕು ಅಂತ ಆಸೆ ಪಡ್ತಾ ನಾವು ಸೇರಿಸಿದ್ದೀವಿ. ನಾವು ಚೆನ್ನಾಗಿ ಓದಬೇಕು, ದೀಪ ಸ್ಕೂಲ್ ಹೆಸರು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಆತ್ಮೀಯ ಪೋಷಕರಿಗೆ ನಮಸ್ಕಾರಗಳು. ನಾನು ಹಿಂದಿ ಟೀಚರಾಗಿ ಇಲ್ಲಿ ಸತತ 15 ವರ್ಷಗಳಿಂದ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವೆ. ಏಕೆಂದರೆ ಇಲ್ಲಿ ನಮ್ಮ ಆಡಳಿತ ಮಂಡಳಿ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ, ಪ್ರೋತ್ಸಾಹ, ಸ್ವತಂತ್ರ ನೀಡಿ ನಮಗೆ ಯಾವ ರೀತಿ ಮಕ್ಕಳನ್ನು ತೀಡುವ ಇದನ್ನು ಸಹಕಾರವನ್ನು ನೀಡಿದ್ದಾರೆ. ಸೊ ಅದಕ್ಕಾಗಿ ನಾನು 15 ವರ್ಷದಿಂದ ಸತತ ಅದರಲ್ಲಿ ಇಲ್ಲೇ ಉಳಿದು ಈ ಶಾಲೆಗಾಗಿ ಕೆಲಸವನ್ನು ಮಾಡುತ್ತಿರುವೆ. ಇನ್ನು ಮುಂದೇನೂ ಮಾಡುವೆ. ಪ್ರತಿ ವರ್ಷ 10ನೇ ತರಗತಿಯ ಫಲಿತಾಂಶ 100% ಫಲಿತಾಂಶ ಬರುತ್ತಿದೆ. ಮುಂದೆಯೂ ಬರುವ ಹಾಗೆ ಮಾಡುವ ಕೆಲಸವನ್ನು ನಿರ್ವಹಿಸುವೆ ಅಂತ ಹೇಳಿ ಎಲ್ಲರಿಗೂ ವಂದನೆ ತಿಳಿಸುವೆ. ಆತ್ಮೀಯ ಪೋಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಭಾಷಾ ಶಿಕ್ಷಕರಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಇಲ್ಲಿ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು, ಗುಣಮಟ್ಟದ ಮೌಲ್ಯಯುತವಾದ ಶಿಕ್ಷಣವನ್ನು ನೀಡಿ ನಾವು ಪೋಷಕರಿಗೆ ತಲುಪಿಸುವಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿದ್ದೇವೆ. ಆದ ಕಾರಣ ಎಲ್ಲ ಶಿಕ್ಷಕರೊಂದಕ್ಕೂ ಬೇಕಾದಂತಹ ವಾತಾವರಣ ಇಲ್ಲಿರುವುದರಿಂದ ನಾನು ಸದಾಕಾಲ ಇಲ್ಲಿಯವರೆಗೂ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೋ ಮುಂದೆನೂ ಸಹ ಅದೇ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೇನೆ. ವಂದನೆಗಳು. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳನ್ನು ಸಹಜ ಮಾನವನಾಗಿ ರೂಪಿಸುವ ಮತ್ತು ದೇಶ ಸೇವೆಗೆ ಸಜ್ಜುಗೊಳಿಸುವ ಒಂದು ಪರಿಕಲ್ಪನೆಯೇ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಇಂತಹ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಭಾರತಕ್ಕೆ ಪರಿಚಯವಾಗಿದ್ದು 1909ರಲ್ಲಿ ಲಾರ್ಡನ್ ಪವೆಲ್ ರವರಿಂದ. ದೀಪಕ್ ಶಾಲೆಯಲ್ಲಿ 2014ರಿಂದ ಪ್ರಾರಂಭವಾಗಿ ಪ್ರತಿ ವರ್ಷವೂ 100 ಮಕ್ಕಳು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಹಾಗೆಯೇ ತರಬೇತಿಯನ್ನು ಪಡೆದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಕೊಟ್ಟಂತಹ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಅವರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗಿದೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಇಲ್ಲಿನ ತನಕ 5 ವರ್ಷಗಳ ಸತತವಾಗಿ ನಾವು ತರಬೇತಿಯನ್ನು ನೀಡುತ್ತಿದ್ದೇವೆ. ನಮ್ಮ ಶಾಲೆ ಪ್ರಾರಂಭ ದಿನಗಳಿಂದ ಇಂದಿನವರೆಗೂ ಹೊಸ ಮೈಲುಗಲ್ಲುಗಳನ್ನು ಸ್ಥಾಪಿಸುತ್ತಾ ಬಂದಿದೆ. ಇದಕ್ಕೆ ಎಕ್ಸಾಂಪಲ್ ಏನಂತ ಹೇಳ್ಬೋದು ಅಂದರೆ,
100% ರಿಸಲ್ಟ್. SSLC ರಿಸಲ್ಟ್ ಪ್ರತಿ ವರ್ಷ ತೊಗೊಂಡಿರೋ ಥರ ಈ ವರ್ಷ ಕೂಡ ನಾವು 100% ರಿಸಲ್ಟ್ ತೊಗೊಂಡಿದ್ದೀವಿ. ಈ 100% ರಿಸಲ್ಟ್ ತೊಗೊಳ್ಳೋಕ್ಕೆ ಮುಖ್ಯ ಕಾರಣ ನಮ್ಮೆಲ್ಲರ ಶಿಕ್ಷಕರ ಶ್ರಮ ಮತ್ತು ಅವ್ರಿಗೆ ಮಕ್ಕಳ ಮೇಲಿರೋ ಕಾಳಜಿ. ನಮ್ಮ ಶಾಲೆ ಏನಾದರೂ ಸಾಧನೆ ಮಾಡಿದೆ ಅಂತ ಪ್ರಶ್ನೆ ಹುಟ್ಟೋದಾದರೆ ಆ ಪ್ರಶ್ನೆಗೆ ಉತ್ತರ ಈ ವರ್ಷದ ವಾಲಿಬಾಲ್ ಪಂದ್ಯಗಳಲ್ಲಿ ಕ್ಲಸ್ಟರ್ ಲೆವೆಲಲ್ಲಿ ಗೆದ್ದು ಬಂದಿದೆ. ಪ್ರತಿ ವರ್ಷ ಕೇಂದ್ರ ಸರ್ಕಾರ ನಡೆಸೋ ಇನ್ಸ್ಪೈರ್ ಅವಾರ್ಡ್ ಕಾರ್ಯಕ್ರಮಕ್ಕೆ ಕೂಡ ನಮ್ಮ ಶಾಲೆ ಭಾಗವಹಿಸಿ ಸೈನ್ಸ್ ಮಾಡೆಲ್ಗಳನ್ನು ಪ್ರದರ್ಶಿಸಿ ಅಲ್ಲಿಂದ ಕೂಡ ಬಹುಮಾನ ತಂದುಕೊಟ್ಟಿದೆ. ಈ ಬಹುಮಾನ ಬರೋದಕ್ಕೆ ಕಾರಣ ಆದ ಶಿಕ್ಷಕರಿಗೂ, ಪೇರೆಂಟ್ಸ್ಗೂ ಹಾಗೂ ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದರೊಂದಿಗೆ ನಮ್ಮ ಶಾಲೆಗೆ ಕ್ಯಾಂಪ್ಸ್ ವತಿಯಿಂದ ಲೈಫ್ ಟೈಮ್ ಅವಾರ್ಡ್ ಕೂಡ ಸಿಕ್ಕಿದೆ. ಅದು ಈ ದೀಪಕ್ ಶಾಲೆ ಆ ಒಂದು ಕಿರೀಟಕ್ಕೆ ಇನ್ನೊಂದು ಗರಿ ಸೇರಿಸಿದಂತಾಗಿದೆ. ಕಳೆದ ವರ್ಷ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸ್ಕೂಲ್ ಆ್ಯಪ್ ಕೂಡ ಲಾಂಚ್ ಆಯಿತು. ಆ ಸ್ಕೂಲ್ ಆ್ಯಪ್ ರೆಸ್ಪಾನ್ಸ್ ನಮಗೆ ತುಂಬ ಚೆನ್ನಾಗಿ ಸಿಗ್ತಾ ಇದ್ದು, ಇದೇ ರೀತಿ ರೆಸ್ಪಾನ್ಸ್ ಇನ್ನು ಮುಂದಕ್ಕೂ ಕೊಡಬೇಕು ಅಂತ ನಾನು ಪೇರೆಂಟ್ಸಲ್ಲಿ ಕೇಳ್ಕೊತೀನಿ. ಆತ್ಮೀಯ ಪೋಷಕರೇ, ಇಷ್ಟು ವರ್ಷಗಳಿಂದ ನೀವು ನೀಡಿರುವಂಥ ಸಹಕಾರ ಹಾಗೂ ಪ್ರೇರಣೆಯಿಂದ, ಪ್ರೋತ್ಸಾಹದಿಂದ ನಾವು ಈ ಒಂದು ಮಟ್ಟಕ್ಕೆ ಬಂದು ನಿಲ್ಲೋ ಹಾಗೆ ಆಗಿದೆ. ಇನ್ನು ಮುಂದಕ್ಕೂ ಕೂಡ ಬರೋ ವರ್ಷಗಳಲ್ಲಿ ನಿಮ್ಮ ಪ್ರೋತ್ಸಾಹ ಹಾಗೂ ಸಹಕಾರನ ನಾವು ಅಪೇಕ್ಷೆ ಪಡ್ತೀವಿ. ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಮುಂದುವರೆದ್ರೆ ಇನ್ನು ಬರೋ ವರ್ಷಗಳಲ್ಲಿ ನಾವು ಇನ್ನೇನೇನು ಹೊಸ ಯೋಜನೆಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಡಿಸೆಂಬರ್ 29ನೇ ತಾರೀಕು ಸಂಜೆ 5 ಗಂಟೆಗೆ ನಡೆಯಲಿರುವಂತಹ ಕಾರ್ಯಕ್ರಮ ಅಂದರೆ ದೀಪೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮನ್ನೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ.